ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಇನ್ಫೋ. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಒಂದು ಥಂಬ್ನೈಲ್ ಮತ್ತೆ ಈ ಒಂದು ಪೇಜ್ ಅನ್ನು ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ಎಲ್ಲರಿಗೂ ಗೊತ್ತಿರೋ ತರ ಕರ್ನಾಟಕ ಸರ್ಕಾರ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೆಲವೊಂದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿತ್ತು. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಮತ್ತೆ ಯುವ ನಿಧಿ, ಈ ರೀತಿ ಎಲ್ಲ ಒಂದು ಗ್ಯಾರಂಟಿ ಯೋಜನೆಗಳನ್ನ ಒಂದು ಅನೌನ್ಸ್ ಮಾಡಿತ್ತು. ಆ ಎಲ್ಲಾ ಯೋಜನೆಗಳಲ್ಲಿ ಈಗ ಆಲ್ರೆಡಿ ಆಲ್ಮೋಸ್ಟ್ 3 ಯೋಜನೆಗಳು ಆಲ್ರೆಡಿ ಚಾಲ್ತಿಯಲ್ಲಿದೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತೆ ಶಕ್ತಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಯುವ ನಿಧಿ ಅಂತ ಇನ್ನೊಂದು ಗ್ಯಾರಂಟಿ ಸ್ಕೀಮ್ ಇತ್ತು. ಅದು 2023ರಲ್ಲಿ ಪಾಸ್ ಔಟ್ ಆಗಿರುವಂತ ಡಿಗ್ರಿ ಮತ್ತೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಗಳಿಗೆ ಸೊ ಒಂದು ಆರ್ಥಿಕ ನೆರವು ಕೊಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ರೂಪಿಸಿತ್ತು ನಮ್ಮ ಒಂದು ಕರ್ನಾಟಕ ಸರ್ಕಾರ. ಸೊ ಈ ಒಂದು ಯೋಜನೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು, ಯಾರೆಲ್ಲ ಎಲಿಜಿಬಲ್ ಇದೆ ಇದಕ್ಕೆ, ಸೊ ಈ ಎಲ್ಲ ಒಂದು ತುಂಬಾ ಡೌಟ್ಸ್ ಗಳು ಸೊ ಎಲ್ಲ ಒಂದು ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇತ್ತು. ಫಸ್ಟ್ ಆಫ್ ಆಲ್ ಇದಕ್ಕೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ, ಯಾಕಂದ್ರೆ ಮಿಕ್ಕಿರುವಂತ 3 ಯೋಜನೆಗಳನ್ನ ತುಂಬಾ ಬೇಗ ಅವರು ಒಂದು ಚಾಲ್ತಿ ಮಾಡಿದ್ರು. ಸೊ ಈ ಒಂದು ಯೋಜನೆನ ಸ್ವಲ್ಪ ಡಿಲೇ ಮಾಡಿದ್ರು. ಸೊ ಯಾವಾಗ ಬಿಡ್ತಾರೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸೊ ಫೈನಲಿ ಒಂದು ಅಪ್ಡೇಟ್ ಬಂದಿರೋದೇನಪ್ಪಾ ಅಂತಂದ್ರೆ, ಸೊ ಯುವ ನಿಧಿ ಅಪ್ಲಿಕೇಶನ್ಸ್ ಸೊ ಈಗ ಓಪನ್ ಆಗಿದೆ. ಆಲ್ರೆಡಿ ಅಪ್ಲಿಕೇಶನ್ಗಳನ್ನ ಎಲ್ಲಾ ವಿದ್ಯಾರ್ಥಿಗಳು ಹಾಕ್ತಾ ಇದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯುವ ನಿಧಿಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಏನೇನು ಎಲಿಜಿಬಲ್ ಕ್ರೈಟೀರಿಯಾ ಇದೆ, ಸೊ ಯಾವ್ದೆಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳು ನಿಮ್ಗೆ ಬೇಕಾಗುತ್ತೆ, ಮತ್ತೆ ಈ ಒಂದು ಯೋಜನೆಯ ಉಪಯೋಗಗಳು ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಸೊ ಅವಾಗ ಮಾತ್ರ ನಿಮಗೆ ಈ ಒಂದು ಯೋಜನೆ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಶನ್ ಗಳು ಗೊತ್ತಾಗುತ್ತೆ. ಮತ್ತೆ ನೀವು ಕೂಡ ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರಬಹುದು, ಮೊದಲಾಗಿ ನಾನು ಕರ್ನಾಟಕ ಸರ್ಕಾರ ಒಂದು ಖಾತರಿ ಯೋಜನೆಗಳ ಒಂದು ವೆಬ್ಸೈಟ್ ಗೆ ಬಂದಿದ್ದೀನಿ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಎಲ್ಲಾ ಒಂದು ಗ್ಯಾರಂಟಿ ಸ್ಕೀಮ್ಸ್ ಗಳ ಒಂದು ಡೀಟೇಲ್ಸ್ ಸಿಗುತ್ತೆ. ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಯಾವ ರೀತಿ ಒಂದು ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು, ಎಲ್ಲಾ ಒಂದು ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಸೊ ಈಗ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಯಾವ್ದಪ್ಪ ಅಂದ್ರೆ ಯುವ ನಿಧಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ, ಯುವ ನಿಧಿ ಅಂತ ಸ್ಕೀಮ್ ಬಂದ್ಬಿಟ್ಟು. ಸೊ ಈ ಒಂದು ಯುವ ನಿಧಿ ಸ್ಕೀಮ್ ಬಗ್ಗೆ ನೀವು ಇನ್ನು ಹೆಚ್ಚಿನದಾಗಿ ತಿಳ್ಕೋಬೇಕು ಅಂತ ಅಂದ್ರೆ, ನಿಮ್ಗೆ ಏನಾದ್ರು ಕ್ವಶನ್ಗಳು ಇತ್ತು ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಮೇಲ್ಗಡೆ ಮುಖಪುಟ ಖಾತರಿ ಯೋಜನೆಗಳ ಕುರಿತು ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಯಾವ್ದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು. ಗೃಹಲಕ್ಷ್ಮಿ ಬಗ್ಗೆ ತಿಳ್ಕೋಬೇಕಾ, ಗೃಹ ಜ್ಯೋತಿ ಬಗ್ಗೆ ತಿಳ್ಕೋಬೇಕಾ, ಶಕ್ತಿನ ಅಥವಾ ಯುವ ನಿಧಿನ, ಯಾವ್ದ್ರ ಬಗ್ಗೆ ನೀವು ತಿಳ್ಕೋಬೇಕು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ನಾನೀಗ ಯುವ ನಿಧಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರಬಹುದು ನೀವು ಇಲ್ಲಿ ಯುವ ನಿಧಿ ಯೋಜನೆಗಳ ನಿಯಮಗಳು ಮತ್ತು ಷರತ್ತುಗಳು ಅಂತ ಇದೆ. ಇಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಡೈರೆಕ್ಟ್ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ನೀವು ಫಸ್ಟ್ ಯುವ ನಿಧಿ ಯೋಜನೆ ನಿಯಮಗಳು ಮತ್ತು ಷರತ್ತುಗಳನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು PDF ಫೈಲ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಇದರಲ್ಲಿ ಎಲ್ಲಾ ಒಂದು ಡೀಟೇಲ್ಸ್ ಕೊಟ್ಟಿರುವಂತದ್ದು, ಯಾರ್ಯಾರಿಗೆ ಈ ಒಂದು ಯೋಜನೆ ಅಪ್ಲೈ ಆಗುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ನೀವು ಅಪ್ಲೈ ಮಾಡಬೇಕು, ಎಲ್ಲಾ ಒಂದು ಇನ್ಫಾರ್ಮೇಶನ್ ಇದರಲ್ಲಿ ಇರುವಂತದ್ದು. ಫಸ್ಟ್ ಇದನ್ನ ಒಂದ್ಸಲ ಓದ್ಕೊಂಡು ನೀವು ಆಮೇಲೆ ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಾದ್ಮೇಲೆ ಸೊ ನೋಡ್ತಾ ಇರ್ಬೋದು, ಈ ಒಂದು ಡೈರೆಕ್ಟ್ ಲಿಂಕ್ ಅನ್ನ, ಈ ವೆಬ್ಸೈಟ್ ನ ಡೈರೆಕ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ತೋರಿಸ್ತೀನಿ ಯಾವ ರೀತಿ ಈ ಒಂದು ಲಿಂಕ್ ಅನ್ನ ನೀವು ಓಪನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಜಸ್ಟ್ ನೀವು ಗೂಗಲ್ ಗೆ ಬಂದ್ಬಿಟ್ಟು ಗ್ಯಾರಂಟಿ ಸ್ಕೀಮ್ಸ್ ಅಂತ ಟೈಪ್ ಮಾಡಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಪೋರ್ಟಲ್ ಏನಿದೆ ನೋಡಿ, ಗ್ಯಾರಂಟಿ ಸ್ಕೀಮ್ಸ್ ಕರ್ನಾಟಕ ಸರ್ಕಾರ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಈ ಒಂದು ಪೇಜ್ ಗೆ ನೀವು ಬರ್ತೀರಾ. ಸೊ ನಾನು ಈ ವೆಬ್ಸೈಟ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ನೀವು ಬೇಕಂದ್ರೆ ಯೂಸ್ ಮಾಡ್ಕೊಂಡು ಈ ವೆಬ್ಸೈಟ್ ಗೆ ಬರ್ಬೋದು. ಸೊ ಇಲ್ಲಿ ಬಂದಾದ್ಮೇಲೆ ನೋಡ್ತಾ ಇರಬಹುದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಮತ್ತೆ ಯುವ ನಿಧಿ ಎಲ್ಲಾ ಒಂದು ನೋಂದಣಿ ಪ್ರಕ್ರಿಯೆಗಳು ಆಲ್ರೆಡಿ ಪ್ರಾರಂಭ ಆಗಿರುವಂತದ್ದು. ಸೊ ಇಲ್ಲಿ ಡೈರೆಕ್ಟ್ ಲಿಂಕ್ ಅನ್ನ ಕೊಟ್ಟಿದ್ರೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಕ್ಲಿಕ್ ಮಾಡಿ ಆರಾಮಾಗಿ. ಸೊ ನಿಮ್ಮ ಒಂದು ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ. ಸೊ ಸೇವಾ ಸಿಂಧು ಪೋರ್ಟಲ್ ಅನ್ನೋದು ನೀವು ಒಂದು ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಈ ಒಂದು ಪೋರ್ಟಲ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕು, ಗವರ್ಮೆಂಟ್ ರಿಲೇಟೆಡ್. ಸೊ ನೋಡ್ತಾ ಇರಬಹುದು, ಲಾಗಿನ್ ಕೇಳ್ತಾ ಇದ್ದಾರೆ. ಸೇವಾ ಸಿಂಧುವಿನಲ್ಲಿ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನೀವು ಒಂದು ಯಾವುದೇ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಸೇವಾ ಸಿಂಧುಲಿ ನಿಮ್ಮ ಒಂದು ಅಕೌಂಟ್ ಇರಬೇಕು. ಸೊ ಆ ಅಕೌಂಟ್ ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಸಪರೇಟ್ ವಿಡಿಯೋ ಮಾಡಿದೀನಿ ಅದಕ್ಕಂತ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೀವು ಅದನ್ನ ನೋಡ್ಕೊಂಡು ಸೇವಾ ಸಿಂಧುನಲ್ಲಿ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಸೊ ನೀವು ಕಲ್ತ್ಕೊಳ್ಳಿ. ಆ ಕ್ರಿಯೇಟ್ ಮಾಡಿದ್ದಾದ್ಮೇಲೆ ನಿಮ್ಗೆ ಒಂದು ಪಾಸ್ವರ್ಡ್ ಮತ್ತೆ ಲಾಗಿನ್ ID ಸಿಗುತ್ತೆ. ನೋಡ್ತಾ ಇರಬಹುದು ನೀವು ಇಲ್ಲಿ ನಿಮ್ಮ ಲಾಗಿನ್ ID ಬಂದ್ಬಿಟ್ಟು ನಿಮ್ಮ ಇಮೇಲ್ ID ಅಥವಾ ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ಆಗುತ್ತೆ. ನಿಮ್ಮ ಪಾಸ್ವರ್ಡ್ ನೀವೇನ್ ಪಾಸ್ವರ್ಡ್ ಸೆಟ್ ಮಾಡಿರ್ತೀರೋ ಆ ಪಾಸ್ವರ್ಡ್. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಗೆಟ್ OTP ಅಂತನಾದ್ರು ಕೊಡ್ಬೋದು, ಅಥವಾ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚರ್ ನಂಬರ್ನ ನೀವು ಆರಾಮಾಗಿ ಎಂಟರ್ ಮಾಡಿದ್ರೆ ಸಾಕು. ಸೊ ನೀವು ಲಾಗಿನ್ ಅಂತ ಕೊಟ್ರೆ ಸೊ ನಿಮ್ಮ ಒಂದು ಅಕೌಂಟ್ಗೆ
ಏನು ಸೇವಸಿಂದ ಅಕೌಂಟ್ ಇರುತ್ತಲ್ಲ ನಿಮ್ಮದು, ಆ ಸೇವಸಿಂದ ಅಕೌಂಟು ಲಾಗಿನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಡೈರೆಕ್ಟಾಗಿ ಯುವ ನಿಧಿ ಅಪ್ಲಿಕೇಶನ್ ಓಪನ್ ಆಗಿದೆ. ಈ ತರ ಒಂದು ಅಪ್ಲಿಕೇಶನ್ ಓಪನ್ ಆದಾಗ ನೋಡ್ತಾ ಇರ್ಬೋದು ಫಸ್ಟ್ ಒಂದು ಡಿಕ್ಲರೇಷನ್ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಡಿಕ್ಲರೇಷನ್ ಏನಂತ ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಕರ್ನಾಟಕ ಗೃಹವಾಸಿಯಾಗಿರುತ್ತೇನೆ ಅಂತ ಹೇಳ್ಬಿಟ್ಟು, ಸೊ ನೀವು ಕರ್ನಾಟಕದ ಒಂದು ಪ್ರಜೆಯಾಗಿದ್ರೆ ಹೌದು ಅಂತ ನೀವು ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ 2023ರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮೊ ಉತ್ತೀರ್ಣನಾಗಿರುತ್ತೇನೆ. ಸೊ ನಾನು ಹೇಳಿದಾಗೆ 2023ರಲ್ಲಿ ಯಾರು ಒಂದು ಡಿಗ್ರಿ ಅಥವಾ ಡಿಪ್ಲೊಮಾನ ಪಾಸ್ ಔಟ್ ಆಗಿದ್ದೀರಾ ಅವರಿಗೆ ಮಾತ್ರ ಈ ಒಂದು ಸ್ಕೀಮ್ ಅಪ್ಲಿಕೇಬಲ್. ಬೇರೆ ಯಾವುದೇ ವರ್ಷದಲ್ಲಿ ನೀವು ಪಾಸ್ ಔಟ್ ಆಗಿದ್ರೆ ಸೊ ಅದು ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ. ಸೊ ನೀವು 23ರಲ್ಲಿ ಪಾಸ್ ಔಟ್ ಆಗಿದ್ದೀರಾ, ಓಕೆ. ಬಟ್ ನೀವು ಹೈಯರ್ ಎಜುಕೇಶನ್ಗೆ ಯಾವ್ದಾದ್ರು ಹೈಯರ್ ಎಜುಕೇಶನ್ ನೀವು ಅಡ್ಮಿಷನ್ ಆಗಿದ್ರೆ ಸೊ ನೀವು ಕೂಡ ಈ ಒಂದು ಸ್ಕೀಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಸ್ವಯಂ ಉದ್ಯೋಗಿ ಅಲ್ಲ ಅಂತ ಕೇಳ್ತಾರೆ. ಸೊ ನೀವು ಯಾವುದೇ ಒಂದು ಓನ್ ಬಿಸ್ನೆಸ್, ಯಾವುದೋ ಒಂದು ಚಿಕ್ಕದಾಗೋ ದೊಡ್ಡದೋ ಏನೋ ಒಂದು ಓನ್ ಬಿಸ್ನೆಸ್ನ ನೀವು ಮಾಡ್ತಾ ಇರಬಾರ್ದು. ಸೊ ಆಗಿದ್ದಾಗ ಮಾತ್ರ ನೀವು ಈ ಒಂದು ಸ್ಕೀಮ್ ಅಪ್ಲಿಕೇಬಲ್ ಆಗ್ತೀರಾ. ಸೊ ನಾನು ESI PF ರಾಷ್ಟ್ರೀಯ ಪಿಂಚಣಿ ಯೋಜನೆ ಫಲಾನುಭವಿ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಅಗೈನ್ ನೀವು ಯಾವುದೇ ಒಂದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಮತ್ತೆ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಏನು ಗೌರ್ಮೆಂಟ್ ಕೆಲಸ ಅಥವಾ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರಬಾರ್ದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಯಾವುದೇ ಕಡೆ ಕೆಲಸ ಮಾಡ್ತಾ ಇರಿ ನಿಮ್ಗೆ PF ಬರ್ತಾ ಇರಬಾರ್ದು. ನಿಮಗೆ PF ಬರ್ತಾ ಇದೆ ಅಂತ ಅಂದ್ರೆ ನೀವು ಎಲ್ಲ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಸೊ ನಿಮ್ಗೆ PF ಬರ್ತಾ ಇದೆ ಅಂತ ಸೊ ಅದು ಮೀನಿಂಗ್ ಆಗುತ್ತೆ. ಸೊ ನೀವು ಈ ಒಂದು ಯೋಜನೆಗೆ ಅರ್ಹರಾಗುವುದಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಯು ಸತ್ಯವಾಗಿರುತ್ತವೆ ಮತ್ತು ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ನೀವೇನಾದ್ರು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ್ದಾದ್ರು ತಪ್ಪು ಮಾಹಿತಿಯನ್ನು ಕೊಟ್ಬಿಟ್ಟು ನೀವು ಕೆಲಸ ಮಾಡ್ತಾ ಇರ್ತೀರಾ, ಆದ್ರೂ ನನ್ನ ಕೆಲಸ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನೀವೇನಾದ್ರು ಈ ಒಂದು ಅಪ್ಲಿಕೇಶನ್ ಹಾಕಿದ್ರಿ ನಿಮ್ಗೆ ಅಂತ ಅಂದ್ರೆ ಸೊ ನಿಮ್ಗೆ ಒಂದು ಕಾನೂನಾತ್ಮಕ ಏನೋ ಒಂದು ಲೀಗಲ್ ಆಕ್ಷನ್ ತಗೊಳ್ಳುವಂತ ರೈಟ್ಸ್ ಅವ್ರಿಗಿರುತ್ತೆ. ಸೊ ಮತ್ತೆ ನಿಮ್ಗೆ ಕೊಟ್ಟಿರುವಂತ ಅಮೌಂಟ್ ನ ಅವರು ಮತ್ತೆ ರೀಫಂಡ್ ಮಾಡಿಸ್ಕೊಂತಾರೆ. ಸೊ ಇದು ತಲೆಯಲ್ಲಿ ಇರ್ಲಿ. ಸೊ ಈ ಎಲ್ಲ ಒಂದು ಮೇಲ್ಗಡೆ ಕೊಟ್ಟಿರುವಂತ ಕಂಡೀಷನ್ಗೆ ನೀವು ಒಪ್ಪೋದಾದ್ರೆ ಮಾತ್ರ ನೀವು ಇಲ್ಲಿ ಹೌದು ಅಂತ ಕೊಡ್ಬೇಕು. ಸೊ ಕೊಟ್ಟಿದ್ದಾದ್ಮೇಲೆ ನಿಮ್ಗೆ ಅಪ್ಲಿಕೇಶನ್ ಈ ರೀತಿ ಓಪನ್ ಆಗುತ್ತೆ. ನೋಡ್ತಾ ಇರಬಹುದು ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಫಸ್ಟ್ ನೀವೇನ್ ಮಾಡ್ಬೇಕು, ಆಧಾರ್ ಅಥೆಂಟಿಕೇಶನ್ ಮಾಡಬೇಕು. ಸೊ ಆಧಾರ್ ಅಥೆಂಟಿಕೇಶನ್ ಮಾಡೋದಕ್ಕೆ ಫಸ್ಟ್ ನೀವು ಇಲ್ಲಿ ಆಧಾರ್ ದೃಢೀಕರಣ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಿಮ್ಗೊಂದು KYC ಪೋರ್ಟಲ್ ಓಪನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಆಲ್ರೆಡಿ ಆಟೋ ಫಿಲ್ ಆಗಿದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕ್ಬೇಕಷ್ಟೇ. ಸೊ ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕ್ಬಿಟ್ಟು ಕೆಳಗಡೆ ನೋಡ್ತಾ ಇರ್ಬೋದು ಇಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ಗೆ ನೀವು ಇಲ್ಲಿ ಚೆಕ್ ಬಾಕ್ಸ್ ನ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು OTP ಅಂತ ಕ್ಲಿಕ್ ಮಾಡಿ. ಸೊ ಗೆಟ್ OTP ಅಂತ ಕೊಟ್ರೆ ನೋಡಿ ಇಲ್ಲಿ ಜನರೇಟ್ OTP ಅಂತ ಕೊಟ್ರೆ ನಿಮ್ಗೆ ಆಧಾರ್ ಲಿಂಕ್ಡ್ ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ ಒಂದು OTP ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ OTP ಎಂಟರ್ ಮಾಡಿದಾದ್ಮೇಲೆ ಸಬ್ಮಿಟ್ ಕೊಟ್ರೆ ಸೊ ನಿಮ್ಮ ಒಂದು ಆಧಾರ್ ಅಥೆಂಟಿಕೇಶನ್ ಆಗಿ ಆಧಾರ್ ಇರುವಂತ ಎಲ್ಲ ಇನ್ಫಾರ್ಮೇಶನ್ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಆಧಾರ್ ಅಥೆಂಟಿಕೇಶನ್ ಆದ್ಮೇಲೆ ನೋಡ್ತಾ ಇರಬಹುದು ಕೆಳಗಡೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆ. ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ನಿಮ್ಮ ಹೆಸರು, ಆಧಾರ್ ಅಲ್ಲಿ ಯಾವ ರೀತಿ ಹೆಸರು ಇದೆ ಆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಫೋಟೋ, ನಿಮ್ಮ ಜೆಂಡರ್, ಈ ಅಡ್ರೆಸ್ ಎಲ್ಲ ಆಟೋಮೆಟಿಕ್ ಆಗಿ ತಗೊಳುತ್ತೆ. ನೀವು ಯಾವ್ದು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ನೆಕ್ಸ್ಟ್ ಏನ್ ಕೇಳಿದ್ರೆ ಅಂದ್ರೆ ನಿಮ್ಮ ಪ್ರಸ್ತುತ ಅಡ್ರೆಸ್, ಈಗ ನೀವು ಪ್ರೆಸೆಂಟ್ ಯಾವ ಒಂದು ಅಡ್ರೆಸ್ ಅಲ್ಲಿ ಇದೀರೋ ಸೊ ಆ ಅಡ್ರೆಸ್ ಆಧಾರ್ ಕಾರ್ಡ್ ಅಲ್ಲಿ ಇದೆಯಲ್ಲ ಎರಡು ಸೇಮ್ ಅಂತ ಕೇಳುತ್ತೆ. ಸೊ ಹೌದು ಅಂತ ಇದ್ರೆ ಹೌದು ಕೊಡಿ, ಇಲ್ಲ ಅಂತ ಇದ್ರೆ ಇಲ್ಲ ಅಂತ ಕೊಟ್ಬಿಟ್ಟು ಇಲ್ಲಿ ನೀವು ಇರೋ ಅಡ್ರೆಸ್, ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರು, ಮೈಸೂರು ಎಲ್ಲಿದ್ರೋ ಆ ಒಂದು ಅಡ್ರೆಸ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ನಾನು ಹೌದು ಅಂತ ಕೊಡ್ತೀನಿ. ಸೊ ಆಟೋಮೆಟಿಕ್ ಆಗಿ ಮೇಲ್ಗಡೆ ಇರೋ ಅಡ್ರೆಸ್ ಕೆಳಗಡೆನೂ ತಗೊಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ಅರ್ಜಿದಾರರ ಜಿಲ್ಲೆ ಹೆಸರು, ಅಪ್ಲಿಕೇಶನ್ ಯಾರು ಆಗ್ತಾ ಇದ್ದೀರಾ ನಿಮ್ಮ ಓನ್ ಜಿಲ್ಲೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಮಕೂರು ಅಂತ ಕೊಡ್ತೀನಿ ನಾನು. ಸೊ ನಿಮ್ಮ ತಾಲೂಕನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಜುಕೇಶನ್ ಡೀಟೇಲ್ಸ್ ನ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನೀವು ಯಾವ ಕೋರ್ಸ್ ಅಂತ ಸೆಲೆಕ್ಟ್ ಮಾಡಬೇಕು, ಡಿಗ್ರಿನಾ ಅಥವಾ ಡಿಪ್ಲೊಮಾನ ಅಂತ. ಸೊ ನಾನು ಡಿಗ್ರಿ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು UG or PG ಅಂಡರ್ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಕೇಳ್ತಾ ಇದ್ದಾರೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಒಂದು ಯೂನಿವರ್ಸಿಟಿಯನ್ನ ಕೇಳ್ತಾ ಇದ್ದಾರೆ. ಸೊ ನಾನು VTU ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾವ ಯೂನಿವರ್ಸಿಟಿ ಬರುತ್ತೆ ನಿಮ್ಮ ಕಾಲೇಜು, ಸೊ ನೀವು ಓದಿರೋಂಥ ಕಾಲೇಜು ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ತಾತ್ಕಾಲಿಕ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರ ನೋಂದಣಿ ಸಂಖ್ಯೆ. ಸೊ ನೋಡ್ತಾ ಇರಬಹುದು ಈಗ ನೀವು ಡಿಗ್ರಿನ ಸೆಲೆಕ್ಟ್ ಮಾಡಿದ್ರಲ್ವಾ, ಸೊ ಡಿಗ್ರಿಯ ರಿಜಿಸ್ಟ್ರೇಷನ್ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿದ್ರೆ ನಿಮ್ಮ ಒಂದು ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಸೊ ಒಂದು ಫೆಚ್ ಆಗುತ್ತೆ. ಸೊ ನೋಡಿ ನನ್ನ ಒಂದು ಡೀಟೇಲ್ಸ್ ಅನ್ನ ನಾನು ಎಂಟರ್ ಮಾಡಿದೆ. ಸೊ ಆಟೋಮೆಟಿಕ್ ಆಗಿ ನೋಡಿ ಇಲ್ಲಿ ನಿಮ್ಮ ಒಂದು ನೇಮು, ಕಾಲೇಜು, ಸೊ ನಿಮ್ಮ ಒಂದು ರಿಸಲ್ಟ್ ಬಂದಿರುವಂತ ಲಾಸ್ಟ್ ರಿಸಲ್ಟ್ ಬಂದಿರುವಂತ ಡೇಟ್ ಎಲ್ಲ ಆಟೋಮೆಟಿಕ್ ಆಗಿ ತಗೊಳುತ್ತೆ ಇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು
ಗೃಹವಾಸಿ ಪರಿಶೀಲನೆ. ಸೊ ಡೊಮೈಸೈಲ್ ವೆರಿಫಿಕೇಶನ್. ನೀವು ಕರ್ನಾಟಕದವರೇ ಅಂತ ಸೊ ಒಂದು ವೆರಿಫಿಕೇಶನ್ ಮಾಡೋದಕ್ಕೆ ಏನಾದ್ರು ಇಲ್ಲೊಂದು ಸಾಕ್ಷಿ ಕೇಳ್ತಾ ಇದ್ರೆ, ಸೊ ಇನ್ನೊಂದು ನಾನು ಹೇಳೋದು ಮರ್ತ್ಬಿಟ್ಟೆ ಏನಪ್ಪಾ ಅಂತಂದ್ರೆ, ಈ ಒಂದು ಸ್ಕೀಮು ಓನ್ಲಿ ಕರ್ನಾಟಕ ಪೀಪಲ್ಸ್‌ಗೆ ಮಾತ್ರ ಅಪ್ಲಿಕೇಬಲ್. ಸೊ ನೀವು ಬೇರೆ ಯಾವ್ದಾದ್ರು ಸ್ಟೇಟ್ ಇಂದ ಬಂದು ಸೊ ನೀವು ಇಲ್ಲಿ ಓದಿದ್ರ ಅಂದ್ರೆ ನೀವು ಮಿನಿಮಮ್ 6 ವರ್ಷ ಈ ಒಂದು ಕರ್ನಾಟಕದಲ್ಲಿ ಓದಿರ್ಬೇಕು. ಅವಾಗ ಮಾತ್ರ ನೀವು ಕೂಡ ಈ ಒಂದು ಸ್ಕೀಮ್‌ಗೆ ಎಲಿಜಿಬಲ್ ಆಗ್ತೀರಾ. ಸೊ ಗೃಹವಾಸಿಗೆ ನಾನು ಡಿಪ್ಲೊಮಾ ಸೆಲೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಬೇರೆ ಆಪ್ಷನ್‌ಗಳು ಯಾವ್ದು ಬರ್ತಾ ಇಲ್ಲ. ನೀವು ರೇಷನ್ ಕಾರ್ಡ್‌ನ ಬೇಕಾದ್ರೆ ಟ್ರೈ ಮಾಡ್ಬೋದು. ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಮಾಡಿದ್ರೆ ನಿಮ್ಗೆ ಇಲ್ಲಿ ನೇಮ್ ಬರುತ್ತೆ. ಇಲ್ಲಾಂದ್ರೆ ಡಿಪ್ಲೊಮಾ ಅಂತ ಕೊಡಿ. ಸೊ ಬೋರ್ಡ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಕೊಡ್ತೀನಿ. ಬೋರ್ಡ್ ಅನ್ನ ಸೆಲೆಕ್ಟ್ ಮಾಡಿದಾದ್ಮೇಲೆ ನಿಮ್ಮ ಡಿಪ್ಲೊಮಾ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಬೇಕು. ಅದಾದ್ಮೇಲೆ ಸೊ ನಿಮ್ಮ ಒಂದು ನೇಮ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಆಗಿಲ್ಲ ಅಂದ್ರೆ ನೀವೇ ಮ್ಯಾನ್ಯಲಿ ಎಂಟರ್ ಮಾಡಿ ನಿಮ್ಮ ನೇಮ್ ಡಿಪ್ಲೊಮಾದಲ್ಲಿ ಯಾವ ರೀತಿ ಇತ್ತು ಆ ರೀತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಕಮ್ಯುನಿಕೇಶನ್ ಡೀಟೇಲ್ಸ್, ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿ ಕೇಳ್ತಾ ಇದ್ರೆ ನಿಮ್ಮ ಫೋನ್ ನಂಬರ್ ಅನ್ನ ಎಂಟರ್ ಮಾಡಿ. ಸೊ ಫೋನ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ವೆರಿಫಿಕೇಶನ್ಗೆ ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಕೊಟ್ಟಿರುವಂತ ಫೋನ್ ನಂಬರ್ ಒಂದು OTP ಹೋಗಿರುತ್ತೆ. ಆ OTP ನ ಜಸ್ಟ್ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಈ ಒಂದು ನಂಬರ್ನ ನೀವು ಯಾವ ನಂಬರ್ ಬೇಕಾದ್ರೂ ಕೊಡ್ಬೋದು. ಆಧಾರ್ ಲಿಂಕ್ಡ್ ನಂಬರೇ ಕೊಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ವ್ಯಾಲಿಡೇಟ್ ಅಂತ ಕೊಟ್ರೆ ಸೊ ನಿಮ್ಮ ಒಂದು OTP ವೆರಿಫಿಕೇಶನ್ ಆಗಿ ವೆರಿಫೈಡ್ ಅಂತ ಈ ತರ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಇಮೇಲ್ ಐಡಿಯನ್ನು ಕೊಡಬೇಕಾಗುತ್ತೆ. ಸೊ ಅದು ಕೂಡ ಈ ರೀತಿ ವೆರಿಫಿಕೇಶನ್ ಆಗಬೇಕು. ಸೊ ಇಮೇಲ್ ಐಡಿ ಎಂಟರ್ ಮಾಡಿದಾದ್ಮೇಲೆ ಸೈಡಲ್ಲಿ ಬಂದ್ಬಿಟ್ಟು ಜಸ್ಟ್ ಒಂದು ಕ್ಲಿಕ್ ಮಾಡಿ. ಸೊ ಈ ರೀತಿ ಒಂದು ನಿಮಗೆ OTP ವೆರಿಫಿಕೇಶನ್ ಓಪನ್ ಆಗುತ್ತೆ. ನೀವು ಕೊಟ್ಟಿರುವಂತ ಇಮೇಲ್ ಐಡಿಗೂ ಕೂಡ ಒಂದು OTP ಹೋಗಿರುತ್ತೆ. ಅದನ್ನು ಕೂಡ ನೀವು ಎಂಟ್ರಿ ಮಾಡಬೇಕು. ಸೊ ನಿಮ್ಮ ಒಂದು ಇಮೇಲ್ ಐಡಿಯನ್ನ ವೆರಿಫಿಕೇಶನ್ ಮಾಡಿದ್ದಾದ್ಮೇಲೆ ಸೊ ನೆಕ್ಸ್ಟ್ ನೋಡ್ಬೋದು ನಿಮ್ಮ ಒಂದು ಅಡಿಷನಲ್ ಡೀಟೇಲ್ಸ್ ಕೇಳಿದ್ದಾರೆ. ಸೊ ನಿಮ್ಮ ಒಂದು ಕ್ಯಾಸ್ಟ್ ಡೀಟೇಲ್ಸ್ ಅನ್ನ ಕೇಳಿದರೆ ಕ್ಯಾಸ್ಟ್ ಯಾವುದು ಸೆಲೆಕ್ಟ್ ಮಾಡಿ. OBC ಕೊಡ್ತೀನಿ ನಾನು. ನಿಮಗೆ ಅಂಗವಿಕಲತೆ ಇದೆ ಅಂತ ಕೇಳ್ತಾ ಇದ್ರೆ, ಸೊ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಅಂತ ಕೇಳ್ತಾ ಇದ್ರೆ ಸೊ ಹೌದು ಅಂತ ಇದ್ರೆ ಹೌದು ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಸೊ ನಾನು ಇಲ್ಲ ಅಂತ ಕೊಡ್ತೀನಿ. ಸೊ ಎಲ್ಲ ಒಂದು ಆದ್ಮೇಲೆ ನೋಡ್ತಾ ಇರ್ಬೋದು ಒಂದು ಕ್ಯಾಪ್ಚಾ ಕೊಟ್ಟಿದ್ದಾರೆ. ಅದನ್ನ ಎಂಟರ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ಅಪ್ಲಿಕೇಶನ್ ಸೊ ಒಂದು ನಿಮ್ಮ ಒಂದು ಈ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಸಬ್ಮಿಟ್ ಅಂತ ಕೊಟ್ಟಿದ್ದಾದ್ಮೇಲೆ ನೋಡ್ತಾ ಇರ್ಬೋದು ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಸೊ ಇದೇನಪ್ಪಾ ಅಂತಂದ್ರೆ ನೀವು ಇಷ್ಟು ಏನು ಡೀಟೇಲ್ಸ್ ಕೊಟ್ಟರೆ ನಿಮ್ಮ ಒಂದು ಎಜುಕೇಶನ್ ಡೀಟೇಲ್ಸ್ ಆಗಿರ್ಬೋದು, ಒಂದು ಆಧಾರ್ ಡೀಟೇಲ್ಸ್ ಮತ್ತೆ ನಿಮ್ಮ ಒಂದು ಸೊ ಅಡ್ರೆಸ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ. ಸೊ ನೋಡ್ಬೋದು ನೀವು. ಸೊ ಎಲ್ಲ ಒಂದು ಡೀಟೇಲ್ಸ್ ಸರಿಯಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದೊಂದು ಡ್ರಾಫ್ಟ್ ಕಾಪಿ ತರ ಓಪನ್ ಆಗುತ್ತೆ ಅಷ್ಟೇ. ಸೊ ಈ ಡ್ರಾಫ್ಟ್ ಕಾಪಿ ಇಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ನೀವು ಕೊಟ್ಟಿರೋ ತರ ಸೊ ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಸೊ ಎಲ್ಲ ವೆರಿಫೈ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಎಲ್ಲ ಸರಿ ಇದೆ ಅಂತ ಅನ್ಸಿದ್ರೆ ನಿಮಗೆ ಇದು ನೋಡ್ತಾ ಕಡೆ ಅಟ್ಯಾಚ್ ಅನೆಕ್ಷರಸ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಅಟ್ಯಾಚ್ ಅನೆಕ್ಷರಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾದ್ಮೇಲೆ ಈ ತರ ಒಂದು ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನೀವು ಇದಕ್ಕೆ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಡೈರೆಕ್ಟ್ ಆಗಿ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಓಪನ್ ಆಗಿದೆ. ಸೊ ಇದರಲ್ಲಿ ನಿಮ್ಮ ಒಂದು ಎಲ್ಲ ಇನ್ಫಾರ್ಮೇಶನ್ ಇದರಲ್ಲಿ ಮತ್ತೆ ಬಂದಿರುತ್ತೆ. ನೋಡ್ಕೊಳ್ಳಿ ಒಂದ್ಸಲ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ಒಂದು ಅಂಶ ಏನಪ್ಪಾ ಅಂತಂದ್ರೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಸೊ ಇಲ್ಲಾಂದ್ರೆ ನಿಮ್ಮ ಒಂದು DBT ಏನಿದೆ ಒಂದು ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅದು ಪ್ರೊಸೀಡ್ ಆಗೋದಿಲ್ಲ. ಸೊ ಅವರು ಡೈರೆಕ್ಟ್ ಆಧಾರ್ ಥ್ರೂ ಮುಖಾಂತರ ನಿಮಗೆ ಪೇಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲರೂ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗಳಿಗೆ ನಿಮ್ಮ ಆಧಾರ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ಅಮೌಂಟ್ ಯಾವಾಗ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಒಂದು ಕಾಮನ್ ಆಗಿ ಒಂದು ಥಿಂಕ್ ಇದ್ದೇ ಇರುತ್ತೆ. ಅಪ್ಲಿಕೇಶನ್ ಹಾಕಿದ್ದಾಯ್ತು ಸೊ ಯಾವಾಗಿಂದ ನಮಗೆ ಅಮೌಂಟ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಕೆಳಗಡೆ ನೋಡ್ತಾ ಇರ್ಬೋದು ನೋಟ್ ಅಲ್ಲಿ. ಸೊ ಯುವರ್ DBT ವಿಲ್ ಬಿ ಪ್ರೊಸೀಡ್ ಆಫ್ಟರ್ ಕಂಪ್ಲೀಟಿಂಗ್ 180 ಡೇಸ್ ಫ್ರಮ್ ದಿ ಡೇಟ್ ಆಫ್ ರಿಸಲ್ಟ್ಸ್. ಸೊ ಫಲಿತಾಂಶದ ದಿನಾಂಕದಿಂದ 180 ದಿನಗಳನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ DBT ಪ್ರಕ್ರಿಯೆಗೊಳಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ 180 ದಿನ ಅಂದ್ರೆ ಸೊ ಅಪ್ರಾಕ್ಸಿಮೇಟ್ಲಿ ನಿಮಗೆ 6 ಮಂತ್ಸ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲೊಂದು ಡೇಟ್ ಬಂದಿದೆ. ಇಲ್ಲಿ ಈ ಡೇಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಡಿಗ್ರಿ ಅಥವಾ ನೀವು ಯಾವ್ದು ಒಂದು ಕೋರ್ಸ್ ಅಪ್ಲೈ ಮಾಡಿದ್ರೆ ಡಿಗ್ರಿ ಅಥವಾ ಡಿಪ್ಲೊಮೊ, ಸೊ ನಿಮ್ಮ ಒಂದು ಲಾಸ್ಟ್ ಎಕ್ಸಾಮಿನೇಷನ್ ಇರುತ್ತಲ್ಲ 6th ಸೆಮ್ ಎಕ್ಸಾಮಿನೇಷನ್ ಅಥವಾ 4th ಸೆಮ್ ಎಕ್ಸಾಮಿನೇಷನ್ ಇರುತ್ತಲ್ಲ, ಸೊ ಆ ಒಂದು ಲಾಸ್ಟ್ ಸೆಮ್ ಎಕ್ಸಾಮಿನೇಷನ್ ಯಾವಾಗ ಕಂಪ್ಲೀಟ್ ಆಗಿದೆ, ಯಾವತ್ತು ರಿಸಲ್ಟ್ ಬಂದಿರುತ್ತಲ್ಲ ಆ ಡೇಟ್ ಇಂದ ಕೌಂಟ್ ಆಗುತ್ತೆ. ಆ ಡೇಟ್ ಇಂದ 180 ಡೇಸ್ ವರೆಗೂ ನಿಮ್ಗೆ ಕೆಲಸ ಸಿಕ್ಕಿಲ್ಲ, ನೀವಿನ್ನು ನಿರುದ್ಯೋಗಿಗಳಾಗಿ ಇದ್ದೀರಾ ಅಂತಂದಾಗ ಮಾತ್ರ ನಿಮ್ಗೆ 180 ಡೇಸ್ ಆದ್ಮೇಲೆ ನಿಮ್ಗೆ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಎವ್ರಿ ಮಂತು ನೀವು ಅಪ್ಡೇಟ್ ಮಾಡಬೇಕು ಅಂತ ಏನೋ ಇನ್ನೊಂದು ಹೊಸ ಅಪ್ಡೇಟ್ ಹೇಳಿದ್ರೆ ಸೊ ಅದಿನ್ನು ಕ್ಲಾರಿಟಿ ಇಲ್ಲ. ಸೊ ಅದೇನಂತ ತಿಳ್ಕೊಂಡು ನಾನು ನಿಮಗೆ ಆ ವಿಷಯನೂ ಕೂಡ ನಿಮಗೆ ಸೊ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ. ಸೊ ಎಲ್ಲ ಕರೆಕ್ಟ್ ಆಗಿದ್ರೆ ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಸೊ ಯಾವುದೇ ಒಂದು ಡಾಕ್ಯುಮೆಂಟ್ಸ್ನ ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಎಲ್ಲ ಒಂದು ಡಿಜಿಟಲ್ ಏನೋ ಒಂದು ರೂಪದಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಅವರು ಕಲೆಕ್ಟ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರಿಂಟ್ ಅಥವಾ ಎಕ್ಸ್ಪೋರ್ಟ್ PDF ಅಂತ ಕೊಟ್ರೆ ಸೊ ಈ ಒಂದು ಅಕ್ನಾಲಜ್ಮೆಂಟ್ ಒಂದು PDF ಗೆ ಕನ್ವರ್ಟ್ ಆಗುತ್ತೆ. ಸೊ ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ಅದು ಡೌನ್ಲೋಡ್ ಆಗುತ್ತೆ. ಈ ಒಂದು ಕಾಪಿನ ನೀವು ಬೇಕಂದ್ರೆ ಒಂದು ಪ್ರಿಂಟ್ ತಗೊಂಡು ಇಟ್ಕೊಳ್ಬಹುದು.
ಫ್ಯೂಚರ್ ರೆಫರೆನ್ಸ್ಗೆ ನಿಮಗೆ ಯೂಸ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಒಂದು ಯುವ ನಿಧಿಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಥವಾ ಏನಾದ್ರು ಸಮಸ್ಯೆ ಆಗ್ತಾ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ, ಖಂಡಿತವಾಗ್ಲೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಅದಕ್ಕೆ ರಿಪ್ಲೈನ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಯಾರಾದರೂ ಅಪ್ಲಿಕೇಶನ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡ್ರೆ, ಸೊ ಅವ್ರಿಗೆ ಲ್ಯಾಪ್ಟಾಪ್ ಅಥವಾ ಬೇರೆ ಯಾವ್ದಾದ್ರು ಫೆಸಿಲಿಟಿ ಇಲ್ಲ ನಿಮ್ಮ ಹತ್ರ ಅಂತ ಅಂದ್ರೆ, ಸೊ ನೀವು ಡೈರೆಕ್ಟ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಪ್ಲಿಕೇಶನ್ ಸರ್ವಿಸ್ ಕೂಡ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ, ಯುವ ನಿಧಿಗೆ ಯಾವ ರೀತಿ ಅರ್ಜಿ ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇನ್ನೊಂದು ಅಪ್ಡೇಟ್ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಎಲ್ಲರಿಗೂ ನೋಡ್ತಾ ಇರಿ ಕನ್ನಡ ಇನ್ಫೋ.